ಒಟ್ಟು 73-74ನೇ ಇಸ್ವಿಯಲ್ಲಿ ನೋಟಿಫಿಕೇಶನ್ ಆಗಿರೋದು 14,201 ಎಕರೆ 32 ಗುಂಟೆ. ಎರಡನೇದು ಇವತ್ತು ವಕ್ಫ್ ಬೋರ್ಡ್ ಪೊಸೆಷನ್ ಅಲ್ಲಿ ಇರೋದು 773 ಎಕರೆ ಮಾತ್ರ. 773 ಎಕರೆ. ಅಲ್ಲಿಗೆ ಬ್ಯಾಲೆನ್ಸ್ ಉಳಿಯೋದು 13,428 ಎಕರೆ 32 ಗುಂಟೆ. ವಕ್ಫ್ ಬೋರ್ಡ್ಗೆ ನೋಟಿಫಿಕೇಶನ್ ಆಗಿದ್ರೂ ಕೂಡ ಅವ್ರಿಗೆ ಇದು ಪೊಸೆಷನ್ಗೆ ಬಂದಿಲ್ಲ. ಆ 13,428 ಎಕರೆ ಒಳಗಡೆ 12,083 ಎಕರೆ 17 ಗುಂಟೆ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ. ಈ 12,083 ಎಕರೆಯನ್ನ ಯಾವುದು ರೈತರಿಗೆ ಮಂಜೂರಾಗಿದೆ ಇದನ್ನ ವಾಪಸ್ ಪಡೆಯುವಂತ ಪ್ರಶ್ನೆ ಇಲ್ಲ. ಆ ರೀತಿ ಎಲ್ಲೂ ಕೂಡ ಯಾರು ಸೂಚನೆನೂ ಕೊಟ್ಟಿಲ್ಲ, ಯಾರು ಆಲೋಚನೆನೂ ಮಾಡಿಲ್ಲ, ಅದಕ್ಕೆ ನೋಟಿಸ್ ಕೂಡ ಕೊಟ್ಟಿಲ್ಲ. ಕ್ಲಿಯರ್ ಅಂತ ನಾನು ಅನ್ಕೊಳ್ತೇನೆ. ಸೊ ಬ್ಯಾಲೆನ್ಸ್ ಉಳಿಯೋದು 1,345 ಎಕರೆ 15 ಗುಂಟೆ. ಐ ರಿಪೀಟ್, 1,345 ಎಕರೆ 15 ಗುಂಟೆ. ಇದು ರೈತರಿಗೆ ಮಂಜೂರಾಗಿಲ್ಲ. ಯಾವುದು ರೈತರಿಗೆ ಮಂಜೂರು ಆಗಿಲ್ಲ ಅದನ್ನ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ವಕ್ಫ್ ಅವರು ಕೇಳಿದ್ದಾರೆ. ಕ್ಲಿಯರ್. ಆಮೇಲೆ ಈ 1,345 ಎಕರೆಯಲ್ಲಿ ಒಂದು 26 ಎಕರೆಗೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸೊ 26 ಎಕರೆ ಬಿಟ್ರೆ ಉಳಿಯೋದು 1,319 ಎಕರೆ. ಇದು ಯಾರಿಗೂ ಕೂಡ ಮಂಜೂರಾಗಿಲ್ಲ. ಆ ಮಂಜೂರು ಆಗದೆ ಇರೋದನ್ನಾದ್ರೂ ನಮ್ಗೆ ಕೊಡಿ ಅಂತ ವಕ್ಫ್ ಅವರು ಕೇಳಿದ್ದಾರೆ. ಮುಸ್ಲಿಂ ಪ್ರಾಪರ್ಟೀಸ್ ಅವೆಲ್ಲಾನು ಕೂಡ ಯಾರ ವಶದಲ್ಲಿದೆ? ಬಹುತೇಕ ಯಾವ್ದಾದ್ರು ಒಂದೋ ಎರಡೋ ಎಕ್ಸೆಪ್ಷನ್ ಇರಬಹುದು ಬಿಟ್ರೆ ಅವು ಇಲ್ಲ ದರ್ಗಾ ಇದೆ, ಇಲ್ಲ ಕಬರ್ಸ್ಥಾನ್ ಇದೆ, ಇಲ್ಲ ಈದ್ಗಾ ಮೈದಾನ ಇದೆ. ಎಲ್ಲಾ ಮುಸ್ಲಿಂ ಮುತ್ತವಲ್ಲಿಗಳ ಹತ್ರ ಹೆಸರಿನಲ್ಲಿ ಇದೆ. ಸೊ ಅದು ಇಂಟರ್ನಲ್ಲಿ ಮುಸ್ಲಿಂ ಸಂಸ್ಥೆಗಳಲ್ಲಿ ಅಥವಾ ವೈಯಕ್ತಿಕವಾದಂತ ಅವ್ರ ಹೆಸರಿನಲ್ಲೇ ಇದೆ. ಇವೆಲ್ಲವೂ ಕೂಡ ವಕ್ಫ್ಗೆ ಸೇರ್ಬೇಕು ಅಂತ ಅವರು ಕೇಳಿದ್ದಾರೆ. ಇಷ್ಟು ತಮ್ಗೆ ಸ್ಪಷ್ಟ. ಇನ್ನು ವನವಾಡಕ್ಕೆ ನಾವು 3 ಹೇಳಿದ್ದೇವೆ. ವನವಾಡದಲ್ಲಿ 1,200 ಎಕರೆ ತಗೊಳಕ್ ಹೊರಟಿದ್ದಾರೆ ಅನ್ನೋದು ಅದಕ್ಕಿಂತ ಬ್ರಹ್ಮಾಂಡ ಸುಳ್ಳು ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ವನವಾಡದಲ್ಲಿ ವಕ್ಫ್ ಸಂಸ್ಥೆನವರೇ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಿ ವನವಾಡ ಅನ್ನೋ ಪದವನ್ನ ತೆಗೆದಾಕಿದ್ದಾರೆ. ವನವಾಡದಲ್ಲಿ ವಕ್ಫ್ಗೆ ಇರೋದು ಬರೀ 11 ಎಕರೆ ಮಾತ್ರ. ಅದರಲ್ಲಿ ಆಲ್ರೆಡಿ ಅಲ್ಲಿ ಕಬರ್ಸ್ಥಾನ್ ಇದೆ, ಈದ್ಗಾ ಮೈದಾನ ಇದೆ, ಅಲ್ಲಿ ಯಾವುದು ತಕರಾರಿಲ್ಲ.